ಕೊಡಕ್ಕೆ ಗೊತ್ತಾಯ್ತು. ಸೊ ನಾನು ಆ್ಯಪ್ ಡೌನ್ಲೋಡ್ ಮಾಡಿ ಐ ಜಸ್ಟ್ ರಿಜಿಸ್ಟರ್ಡ್. ಸೊ ನೋಡೋಣ ಹೇಗಿರುತ್ತೆ ಅಂತ. ನನಗೆ 1 ವೀಕಲ್ಲಿ ಕಾಲ್ ಬಂತು, JP ನಗರ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂತು, ಯು ಕ್ಯಾನ್ ನಾಳೆ ಬನ್ನಿ ನೀವು ಅಸೈನ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಡೇ ಇಲ್ಲಿ ಬಂದಾಗ JP ನಗರ 15th ಕ್ರಾಸ್ ನಂದಿನಿ ಜಂಕ್ಷನ್, ಅದು ಕ್ರಿಟಿಕಲ್ ಜಂಕ್ಷನ್, ತುಂಬಾ ಟ್ರಾಫಿಕ್ ಓಡಾಡುತ್ತೆ. ಸೊ ಅಲ್ಲಿ ನಮ್ಗೆ ಟ್ರಾಫಿಕ್ ಪೊಲೀಸ್ ಎಲ್ಲ ಮೀಟ್ ಮಾಡಿ ಚಿಕ್ಕದಾಗಿ ಒಂದು ಓರಿಯೆಂಟೇಷನ್ ಕೊಟ್ರು, ಹೇಗೆ ಟ್ರಾಫಿಕ್ ಸಿಗ್ನಲ್ ವರ್ಕ್ ಆಗುತ್ತೆ, VAC ಹೇಗೆ ವರ್ಕ್ ಆಗುತ್ತೆ, ಅದನ್ನ ಮ್ಯಾನ್ಯುಯಲ್ ಆಗಿ ಹೇಗೆ ಆಪರೇಟ್ ಮಾಡೋದು, ಅದ್ರ ಜೊತೆಗೆ ಮ್ಯಾನ್ಯುಯಲ್ ಸಿಗ್ನಲ್ಸ್, ಹ್ಯಾಂಡ್ ಸಿಗ್ನಲ್ಸ್ ಹೇಗೆ ಮಾಡೋದು, ಟ್ರಾಫಿಕ್ ನ ಹೇಗೆ ಡೈರೆಕ್ಟ್ ಮಾಡೋದು, ಅದನ್ನು ತಿಳಿಸ್ಕೊಟ್ರು. ಅದಾದ್ಮೇಲೆ ನಾವು ಆಲ್ಮೋಸ್ಟ್ ಅರ್ಧ ದಿನ ನಾವು ಟ್ರಾಫಿಕ್ ನ ಮ್ಯಾನೇಜ್ ಮಾಡಿದ್ವಿ, ನಾವು ಮತ್ತೆ ಕೆಲವು ಅದರ್ ಬೇರೆ ವಾಲಂಟಿಯರ್ಸ್ ಟ್ರಾಫಿಕ್ ನ ಮ್ಯಾನೇಜ್ ಮಾಡಿದ್ವಿ. ಸೊ ನಮ್ಗೆ ಒಂದು ಫೀಲ್ ಬಂತು ಹೇಗೆ ಟ್ರಾಫಿಕ್ ಪೊಲೀಸ್ ಡೈಲಿ ಮ್ಯಾನೇಜ್ ಮಾಡ್ತಾರೆ ಅಂತ. ಟ್ರಾಫಿಕ್ ನಾವು ಆಸ್ ಅ ಪಬ್ಲಿಕ್ ನಾವು ಟ್ರಾಫಿಕ್ ಪೊಲೀಸ್ ನ ಕೆಲವೊಂದ್ಸತಿ ಬೈತೀವಿ, ಏನು ಮ್ಯಾನೇಜ್ ಮಾಡಲ್ಲ, ತುಂಬಾ ಟ್ರಾಫಿಕ್ ಆಗತ್ತೆ ಬೆಂಗಳೂರಲ್ಲಿ. ಅದು ಬ್ಯಾಂಗ್ಳೂರ್ ಅಂತ ಸಿಟಿಲಿ ಟ್ರಾಫಿಕ್ ತುಂಬಾ ದೊಡ್ಡ ಟಾಪಿಕ್, ವರ್ಲ್ಡ್ ವೈಡ್ ಟಾಪಿಕ್ ಆಗುತ್ತೆ. ಬಟ್ ನೀವು ಟ್ರಾಫಿಕ್ ಪೊಲೀಸ್ ಆಗಿ ಬಂದು ನಿಂತು ನೋಡಿದಾಗ ನಿಮ್ಗೆ ಅದು ಎಷ್ಟು ಕಷ್ಟ ಇದೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗತ್ತೆ. ಪಬ್ಲಿಕ್ ನ ಕಂಟ್ರೋಲ್ ಮಾಡೋದಿರ್ಬೋದು, ಅಥವಾ ಪಬ್ಲಿಕ್ ನ ಟ್ರಾಫಿಕ್ ರೂಲ್ಸ್ ನ ಎನ್ಫೋರ್ಸ್ ಮಾಡೋದಿರ್ಬೋದು, ಅದನ್ನ ತೋರಿಸ್ಕೊಡೋದು ಎಷ್ಟು ಕಷ್ಟ ಅಂತ ಆಕ್ಚುಲಿ ನೀವು ಅವ್ರ ಶೂಸ್ ಅಲ್ಲಿ ಹೋದಾಗ ಗೊತ್ತಾಗತ್ತೆ. ಸೊ ನಾನು ಎಲ್ಲ ಪಬ್ಲಿಕ್ಗೂ ನಾನು ರೆಕಮೆಂಡ್ ಮಾಡ್ತೀನಿ, ನೀವು BTP ಆ್ಯಪ್ ನ ಡೌನ್ಲೋಡ್ ಮಾಡಿ, ಅದರಲ್ಲಿ ರಿಜಿಸ್ಟರ್ ಆಗಿ ಒಂದ್ ದಿನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಆಸ್ ಅ ಟ್ರಾಫಿಕ್ ಪೊಲೀಸ್. ಅವಾಗ ಯು ವಿಲ್ ಕಮ್ ಟು ನೋ ದಿ ಅದರ್ ಸೈಡ್, ಹೌ ಇಟ್ ವರ್ಕ್ಸ್ ಅಂಡ್ ಹೌ ಡಿಫಿಕಲ್ಟ್ ಇಟ್ ಈಸ್ ಅಂತ. ಸೊ ಥ್ಯಾಂಕ್ ಯು ಬೆಂಗಳೂರು ಟ್ರಾಫಿಕ್ ಪೊಲೀಸ್, ಈ ಏನಂತಾರೆ ಎಜುಕೇಶನ್ ನಮಗೆ ಕೊಟ್ಟಿದ್ದಕ್ಕೆ.